ನಾಳೆ ನವೆಂಬರ್ 28ನೇ ತಾರೀಕು ಬಹಳ ವಿಶೇಷವಾದ ಗುರುವಾರ. ನಾಳೆಯಿಂದ 76 ವರ್ಷಗಳ ಕಾಲ ಈ 8 ರಾಶಿಯವರಿಗೆ ಸೋಲು ಎಂಬುವುದೇ ಇರುವುದಿಲ್ಲ. ಅದೃಷ್ಟ ಕುಲಾಯಿಸುತ್ತೆ. ಹಾಗಾದರೆ ಅಂತಹ ಅದೃಷ್ಟವಂತ 8 ರಾಶಿಗಳು ಯಾವುದು, ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಶಿರಡಿ ಸಾಯಿಬಾಬಾ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ನಾಳೆಯ ವಿಶೇಷವಾದ ಗುರುವಾರದಿಂದ ಈ 8 ರಾಶಿಯವರಿಗೆ ದುಡ್ಡು ಹೆಚ್ಚಾಗಿ ಸಿಗುತ್ತೆ. ಶಿರಡಿ ಸಾಯಿಬಾಬಾ ದೇವರ ಕೃಪೆಯಿಂದಾಗಿ ಇವರು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಅದೃಷ್ಟ ಇವರ ಬೆನ್ನ ಹಿಂದೆಗೆ ಬರಲಿದೆ. ಹೀಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಶುರುವಾಗಲಿದ್ದು, ಕುಟುಂಬದ ವಿಚಾರಗಳಲ್ಲಿ ಇರುವಂತಹ ಮನಸ್ತಾಪಗಳು, ವಿವಾದಗಳು ಎಲ್ಲವೂ ಕೂಡ ಪರಿಹಾರ ಅನ್ನೋದು ಸಿಗುತ್ತದೆ. ಈ ರಾಶಿಯವರ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುವುದರಿಂದ ಇವರ ಮನೆಯಲ್ಲಿ ಇದ್ದಂತಹ ಕಿರಿಕಿರಿಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಸತಿಪತಿಯ ನಡುವೆ ವೈಮನಸ್ಸು ದೂರವಾಗಿ ಮನಸ್ಸೋಲ್ಲಾಸ ಉಂಟಾಗುತ್ತೆ. ಇನ್ನು ಇವರ ಮನೆಯಲ್ಲಿ ಮಕ್ಕಳ ಕಡೆಯಿಂದ ಸಿಹಿ ಸುದ್ದಿಯನ್ನು ಕೇಳುವುದರ ಜೊತೆಗೆ ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕಂಡು ನೀವು ಸಾಕಷ್ಟು ಖುಷಿಯನ್ನು ಪಡುತ್ತೀರಾ, ಹೆಮ್ಮೆಯನ್ನು ಪಡಲಿದ್ದೀರಾ. ಇನ್ನು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಬೇಕು ಅಂದುಕೊಂಡಿರುವವರು ನಾಳೆಯಿಂದ ಶಿರಡಿ ಸಾಯಿಬಾಬಾ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಆರಂಭ ಮಾಡಿದರೆ ಖಂಡಿತವಾಗಿಯೂ ಕೂಡ ನೀವು ಹೊಸ ವ್ಯಾಪಾರ ವ್ಯವಹಾರ ಕೈಗೂಡುತ್ತೆ. ಇದರಿಂದ ನೀವು ಸಾಕಷ್ಟು ಆರ್ಥಿಕ ಲಾಭದ ಜೊತೆಗೆ ಹಣದ ಹೊಳೆಯೇ ಹರಿಯಲಿದ್ದು, ನಿಮ್ಮ ಕೈಯಲ್ಲಿ ಗುಡ್ ಲಕ್ ಅನ್ನೋದು ಶುರುವಾಗುತ್ತೆ. ಬರೀ ಸಂಪತ್ತು ಅಂತಾನೆ ಹೇಳಬಹುದು. ಇನ್ನು ಹೊಸದಾಗಿ ಮನೆಯನ್ನು ಖರೀದಿ ಮಾಡಬೇಕು ಅಥವಾ ಹೊಸ ಮನೆಯನ್ನು ಮಾಡಬೇಕು ಅಂದುಕೊಂಡಿರುವವರಿಗೆ, ಸೈಟ್ ಖರೀದಿ ಮಾಡಬೇಕು ಅಂದುಕೊಂಡಿರುವವರಿಗೆ, ಇಲ್ಲವೇ ವಾಹನ ಮತ್ತು ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಂದುಕೊಂಡಿರುವವರಿಗೆ ಖಂಡಿತವಾಗಿಯೂ ಕೂಡ ಈ ಸಮಯದಲ್ಲಿ ಖರೀದಿ ಮಾಡುತ್ತೀರಾ. ಇನ್ನು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ವೃಷಭ ರಾಶಿ, ಮಿಥುನ ರಾಶಿ, ವೃಶ್ಚಿಕ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮೀನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಸಾಯಿಬಾಬಾ ನಮಃ ಅಂತ ಕಮೆಂಟ್ ಮಾಡಿ.